ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿದು ಇವತ್ತು 14 ಡೇ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಸೊ ಧನ್ಯ ವಾಟರ್ನ ಕುಡಿತಾ ಇದ್ದೀನಿ. ಧನ್ಯನ ಇವತ್ತು ನೈಟೇ ನೆನೆಸಿಟ್ಟಿದೆ. ಸೊ ಅದೇ ಧನ್ಯನ ಕುದಿಸ್ಕೊಂಡು ಸೊ ಬೆಳಗ್ಗೆನೇ ಅದೇ ವಾಟರ್ನ ಕುಡಿದೆ. ಸೊ ಅದಾದಮೇಲೆ ನನ್ನ ಮಗ ಬೆಳಗ್ಗೆನೇ ಎದ್ದುಬಿಟ್ಟು ಬಂದ ತಕ್ಷಣವೇ ಅವನ್ನ ಎತ್ಕೋಬೇಕು. ಬಂದ ತಕ್ಷಣವೇ ಕಿಚನಿಗೆ ಬಂದುಬಿಡ್ತಾನೆ. ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾ ಇರ್ತೀನಲ್ಲ, ಬಂದ ತಕ್ಷಣ ಅವನು ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿಬಿಟ್ಟು ಕಳಿಸ್ಬೇಕು. ಅದಾದಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಎಗ್ನ ತುರಿದ್ಬಿಟ್ಟು ಸಿಂಪಲಾಗಿ ಮಾಡೋಣ ಅಂತ. ಸೊ ಜಾಸ್ತಿ ಮಸಾಲೆ ಎಲ್ಲ ಹಾಕ್ತೀವಿ. ಇದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಹಾಗಾಗಿ ಯಾವುದೇ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ಳಿಲ್ಲ ಇವತ್ತು. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಕ್ಯೂಟಿ ಅಂತ ಇಲ್ಲಮ್ಮ, ಸ್ಕೂಲಲ್ಲಿ ಎಲ್ರಿಗೂ ಸಖತ್ ಇಷ್ಟ ಆಯ್ತಮ್ಮ, ಹೇಗೆ ಮಾಡಿದ್ರು ಮತ್ತು ಎಗ್ಗೆಲ್ಲ ನೂಡಲ್ಸ್ ಥರ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ತುಂಬ ಸಿಂಪಲಾಗಿ ಮಾಡಿದ್ದು, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ನಾನು ಲಂಚ್ಗೆ ಅಂತ ಅವ್ರಿಗೆ ಪ್ಯಾಕ್ ಮಾಡಿದ್ದೆ. ಹಾಯ್ ನಮಸ್ತೆ ಎಲ್ರಿಗೂ. ಸೊ ಬೆಳಗ್ಗೆನೇ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ರೆಡಿಯಾಗಿದ್ದೀನಿ. ನಾನಿವತ್ತು ವಾಕಿಂಗ್ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ವಾರದಿಂದ ಸತತ ಪ್ರಯತ್ನ ಮಾಡಿ ಹೋಗೋಣ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಇವತ್ತು ಫೈನಲಾಗಿ ಸೊ ರೆಡಿಯಾಗಿದ್ದೀನಿ ಹೋಗೋಣ ಅಂತ. ಆ್ಯಕ್ಚುಲಿ ಬೆಳಗ್ಗೆನೇ ಎದ್ದು ಹೋಗೋಣ ಅಂದ್ಕೊಂಡೆ. ಸೊ ಬೆಳಗ್ಗೆ ಹೊತ್ತು ಆಗ್ತಾನೇ ಇಲ್ಲ. ಸೊ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಮಲ್ಕೊಳ್ಳೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಬೆಳಗ್ಗೆ ಅಂತೂ ಇಲ್ಲದೇ ಇರೋ ನಿದ್ದೆನೇ ಬರುತ್ತೆ. ಸೊ ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟೊಂದು ನಿದ್ದೆ ಬರ್ತಾ ಇರುತ್ತೆ. ಹಾಗಾಗಿ ಬೇಡ. ಸೊ ಇವಾಗ ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ಬಂದೆ. ಸೊ ಇವಾಗ ಹೊರಡೋಣ ಅಂತ ರೆಡಿ ಆಗಿದ್ದೀನಿ. ಹೋಗೋಕ್ಕೆ ಮುಂಚೆ ಒಂದು ABC ಜ್ಯೂಸ್ ಕುಡ್ಕೊಂಡು ಹೊರಡ್ತೀನಿ ಇವಾಗ. ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ವಾಕ್ ಮಾಡ್ಕೊಂಬರೋಣ ಬನ್ನಿ. ಜಾಗಿಂಗ್ ಮುಗಿಸ್ತೆ ಇವತ್ತು. ಸೊ 3 ಕಿಲೋಮೀಟರ್ ಬರುತ್ತೆ. ಇದು ಒಂದು ರೌಂಡ್ ಫುಲ್ಲು ನೋಡ್ತಾ ಇರ್ಬೋದು. 3 ಕಿಲೋಮೀಟರ್ ಬರುತ್ತೆ. ನಾನು 1 ಕಿಲೋಮೀಟರ್ ವಾಕಿಂಗ್ ಮಾಡಿ 2 ಕಿಲೋಮೀಟರ್ ಇವತ್ತು ಜಾಗ್ ಮಾಡಿದೆ. ಈ ಎನರ್ಜಿ ಇವತ್ತು ಓಡ್ತಾನೆ ಇರಬೇಕು ಅನ್ನಿಸ್ತಾಯಿತ್ತು. ಬಿಫೋರೆಲ್ಲ ನಾನು 2 ಕಿಲೋಮೀಟ್ರ್ ಓಡಬೇಕು ಅಂದರೆ ಫಸ್ಟ್ ಡೇನೇ ಆಗ್ತಾನೆ ಇರಲಿಲ್ಲ, ಚಾನ್ಸೇ ಇಲ್ಲ. ಸೊ ಒಂದು ವಾರ ಹೋದ್ಮೇಲೆ ಸ್ಲೋವಾಗಿ ವಾಕ್ ಮಾಡಿಕೊಂಡು ಸ್ವಲ್ಪ ರನ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಇವತ್ತು ಸೊ ಚೆನ್ನಾಗಿ ರನ್ ಮಾಡಿದೆ, ಖುಷಿ ಆಗ್ತಾಯಿದೆ ನೋಡಿ. ಸ್ವೆಟ್ ಹಂಗೆ ಕಿತ್ಕೊಂಡ್ಬರ್ತಾಯಿದೆ. ಸೊ ಒಳ್ಳೆ ಜಾಗಿಂಗ್ ವಾಕಿಂಗ್ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗ್ತಾಯಿದೆ. ಈ 10 o'clock ಬಿಸಿಲಲ್ಲಿ ಜಾಗ್ ಮಾಡ್ತಾಯಿದ್ದೀನಿ. ಸೊ ಇದೇ ಫಸ್ಟು ಇಷ್ಟು ಲೇಟಾಗಿ ನಾನು ಈ ಪ್ಲೇಸಿಗೆ ಬಂದಿರೋದು. ಸೊ ನಂದು ಏನಿದ್ರು 7 o'clock ಒಳಗಡೆ ಮುಗಿಸ್ಕೊಂಡು ಹೋಗ್ಬಿಡ್ತಾಯಿದ್ದೆ. ನಾಳೆ ನೋಡಬೇಕು, ಆದಷ್ಟು ಸ್ವಲ್ಪ ಬೇಗ ಎದ್ದು ಬರೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಮುಗೀತು ಆಲ್ರೆಡಿ, ಇದು 10 o'clock ಕ್ಲೋಸು. ಹಾಗಾಗಿ ಅವರು ಬೇಗ ಬನ್ನಿ ಮುಗಿಸ್ಕೊಂಡು ಕ್ಲೋಸ್ ಅಂತ ಹೇಳಿದ್ದಾರೆ. ಸೊ ಹೊರಡೋಣ ಬನ್ನಿ. ಪ್ಲೇಸ್ ಅಂತಿದ್ದು ಸಖತ್ತಾಗಿದೆ. ನಂಗೆ ಅದಕ್ಕೆ ಇಷ್ಟ ಆಗೋದಿದು, ವಾಕ್ ಮಾಡೋಕ್ಕೆ ಜಾಗ್ ಮಾಡೋಕ್ಕೆ ಸಖತ್ತಾಗಿದೆ. ಈ ಕಡೆ ಸ್ವೆಟ್ ಆಗ್ತಾ ಇರುತ್ತೆ, ಈ ಕಡೆ ಒಂದು ಕಡೆಯಿಂದ ಕೂಲಾಗಿ ಗಾಳಿ ಬರ್ತಾ ಇರುತ್ತೆ. ವಾಟರ್ ಅಂತೂ ಚೆನ್ನಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ 7 days 7 ಸ್ಮೂದಿ ರೆಸಿಪಿನ ತೋರಿಸ್ತೀನಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋವಂಥದ್ದು ಅಂತ. ಇವತ್ತು ಸೆಕೆಂಡ್ ಡೇದು. ಸೊ ಸೆಕೆಂಡ್ ಡೇ ನಾನಿವತ್ತು ರಾಗಿ ಸ್ಮೂದಿನ ಮಾಡ್ಕೊತಾ ಇದ್ದೀನಿ. ಸೊ ರಾಗಿ ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ವಾಟರ್ನ ತೊಗೊಂಡು ಸೊ 2 ಚಮಚ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಅಡ್ಡಿಸ್ಬಿಟ್ಟು ಇಟ್ಟಿದ್ದೀನಿ. ಇಲ್ಲಾಂದರೆ ನೀವು ಬಿಸಿ ನೀರು ಕಾಯಿಸ್ಬಿಟ್ಟು ಒಂದು ಸಪ್ರೇಟಾಗಿ ಬೇಕಾದರೆ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಕೂಡ
ಹಾಕ್ಬೋದು. ನಾನು ಒಂದೇ ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಅಂಟಿಸ್ಬಿಟ್ಟು ಇಟ್ಟಿದ್ದೀನಿ. ಇದು ಚೆನ್ನಾಗಿ ತಿಕ್ಕಾಗೋ ತನಕ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಅರ್ಧ ಭಾಗ ಆಲ್ರೆಡಿ ಬೆಂದಿದೆ ಇದು. ಸೊ ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಆವಾಗ ನಿಮಗೆ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಅಂಬ್ಲಿ ಥರ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ. ಸೊ ಆಲ್ಮೋಸ್ಟ್ ನಮ್ಮದು ಇದು ಗಂಜಿ ಮೀನ್ಸ್ ಅಂಬ್ಲಿ ಅದು ರೆಡಿ ಆಗಿದೆ. ಈ ಥರ ತಿಕ್ಕಾಗಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೆಂದರೆ ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 5 ನಿಮಿಷ ಕೈ ಬಿಡದೆ ತಿರುಗಿಸ್ಕೊಂಡು ಸೊ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಎಲ್ಲ ಮಿಕ್ಸ್ ಮಾಡಿ ಸೊ ಬೇಗ ಆರಲಿ ಅಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಸೊ ನೀರೊಳಗಡೆ ಇಡ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ಬೇಗ ಅದು ಸೊ ಆರ್ಕೊಳ್ಳುತ್ತೆ. ಇವಾಗ ನೋಡ್ತಾ ಇರ್ಬೋದು ಆರಿದ್ಮೇಲೆ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಈ ಥರ ಆದರೆ ಸಾಕು. ಇಷ್ಟೇ, ಇದಕ್ಕಿಂತ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಆಫ್ ಮಾಡಿಡಿ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಸೊ ಆರಿ ಕೂಲಾಗಿರೋ ಅಂಥ ಸೊ ಗಂಜಿ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ, ರಾಗಿದು. ಸೊ ಎಲ್ಲ ನೀಟಾಗಿ ಅದರೊಳಗಡೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ನಾನಿಲ್ಲಿ ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ, ಹಾಗೆಯೇ ಖರ್ಜೂರ 3 ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವೀಟ್ನೆಸ್ಸಿಗೆ ಅಂತ ನಾನು ಒಣದ್ರಾಕ್ಷಿನ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಸೂರ್ಯಕಾಂತಿ ಬೀಜ, ಹಾಗೆಯೇ ಪಂಪ್ಕಿನ್ ಸೀಡ್ಸ್ನ ಕೂಡ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೇ 1 ಏಲಕ್ಕಿ ಬಾಳೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ನಾನಿವಾಗ. ಅದ್ರ ಜೊತೆಗೆ ಸೊ ನೀವು ಇದು ಜೊತೆಗೆ ವಾಟರ್ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ, ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇಲ್ಲಿ ಬೇಕಾದರೆ ನೀವು ಹಾಲು ಬೇಕಾದರೂ ಯೂಸ್ ಮಾಡ್ಬೋದು, ವಾಟರ್ ಕೂಡ ಯೂಸ್ ಮಾಡ್ಬೋದು. ಸೊ 1-2 ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ ಟೇಸ್ಟು. ಬ್ಲೆಂಡ್ ಮಾಡಿ ಸೊ ಒಂದು ಜ್ಯೂಸರ್ ಈ ಥರ ಕಪ್ಪಿಗೆ ಹಾಕ್ಕೊಂಡು ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನಿಮಗೆ ಗೊತ್ತೇ ಆಗಲ್ಲ ಅದು ರಾಗಿದು ಶೇಕ್ ಅಂತ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಗಾರ್ಲಿಶಿಗೆ ಸ್ವಲ್ಪ ಬಾದಾಮನ್ನ ಕಟ್ ಮಾಡಿ ಅಲ್ಲ ಪಿಸ್ತಾ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ರಾಗಿ ಹೆಣ್ಮಕ್ಳು ತೊಗೊಳ್ಳೋದು ತುಂಬಾ ಒಳ್ಳೆಯದು. ಲೇಡೀಸ್ ಯಾರಿರ್ತೀರ ಅವ್ರಿಗೆ ರಾಗಿ ತುಂಬಾ ಇಂಪಾರ್ಟೆಂಟು. ಸೊ ಅದರಲ್ಲಿ ಸಿಕ್ಕುವಂಥ ನ್ಯೂಟ್ರಿಷನ್ನು ಸೊ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದು ಒಂದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಫುಲ್ ಆಫ್ ಪ್ರೋಟೀನ್ ಅಂತಲೂ ಹೇಳ್ಬೋದು. ನಾವು ಸೀಡ್ಸ್ ಎಲ್ಲ ಕೂಡ ಯೂಸ್ ಮಾಡಿದ್ದೀವಿ. ಹಾಗಾಗಿ ಸೊ ಅದ್ರ ಜೊತೆಗೆ ನಾನು ಒಂದು ಎಗ್ ಕೂಡ ತೊಗೊತಾ ಇದ್ದೀನಿ. ಸೊ ನಾನು ಜಿಮ್ಗೆ ಹೋಗೋದ್ರಿಂದ ಸೊ ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ನನ್ನ ಬಾಡಿಗೆ ಪ್ರೋಟೀನ್ ಕೂಡ ಇಂಪಾರ್ಟೆಂಟು. ಹಾಗಾಗಿ ಪ್ರೋಟೀನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಸ್ಸು ಸೆ ಹಾಯ್. ಏನು ಕೊಟ್ಟರು ಇದು ಬಾಕ್ಸ್ ಇಟ್ಕೊಂಡ್ಬರ್ತಾ ಇದ್ದೀವಿ ಸ್ಕೂಲಿಂದ? ಹಾಂ, ನೀನಿಗೆ ಕೊಟ್ಟಿಲ್ಲ ಮಗನ ಏನೂ? ಯಾಕೆ ರೋಡಲ್ಲಿ ಸಿಕ್ತಾ? ರೋಡಲ್ಲೆಲ್ಲ ಏನೇನು ತೊಗೊಂಬಂದೆ ಎಲ್ಲ ಬಿಡಿ ರುದ್ದಿ. ಏನು ಮಗನ ಇದು? ಅದೆಲ್ಲ ಆಟ ಆಡೋದು. ಅದೆಲ್ಲ ಆಟ ಆಡೋದಲ್ಲ ಕ್ಯೂಟಿ. ನಿನ್ನ ಇದಕ್ಕೆ ಯೂಸ್ ಮಾಡ್ಕೊಳ್ಳೋ ಸರಿ ರುದ್ದಿ. ಹೋಗ್ಲಿ, ನಾನು ಇದು ಇವತ್ತು ರಾಗಿ ಸ್ಮೂತಿ ಮಾಡ್ಕೊಂಡಿದ್ದಲ್ಲ ನಮ್ಮ ಮನೆಗೆ ಕೊಟ್ಟಿದ್ದೀನಿ. ಹೇಗಿದ್ದೇನೆ? ಹೇಗಿದೆ ಸ್ಮೂತಿ? ಸ್ಮೂತ್ ಆಗಿದೆ, ಬಟ್ ಅಷ್ಟು ಸ್ವೀಟ್ ಆಗಿದೆ. ಸ್ವೀಟ್ ಅದಕ್ಕೆ ಶುಗರ್ ಇಲ್ಲ, ಅದಕ್ಕೆ ಸ್ವೀಟ್ ಆಗಿಲ್ಲ. ಬಟ್ ಚೆನ್ನಾಗಿದೆ ತಾನೇ? ನಿಂಗೆ ಗೊತ್ತಾಗುತ್ತಾ ಅದು ರಾಗಿ ಸ್ಮೂತಿ ಅಂತ? ಕಲರ್ ನೋಡಿ ಗೊತ್ತಾಗುತ್ತೆ. ಟೇಸ್ಟ್ ಹೇಗಿದೆ? ಹಂಗೆ ನಮ್ಮ ಮನೆ ಕೇಳ್ಬಿಟ್ರೆ ಅಷ್ಟೇ. ಏನೇನು ಕೊಟ್ಟಿದ್ದೀರಿ ಮಗನೇ? ಅದು ಅವ್ರ ಸ್ಕೂಲ್ದು, ನಿಮ್ಮ ಮ್ಯಾಮ್ ಕೊಡ್ತಾರಿರು ಮಗನೇ. ಹಾಂ, ABCD ಇದೆಲ್ಲ. ಹಾಂ, ಓಕೆ. ಹಾಂ, ಯಾರೋ ಬಾಸು ನಿಮ್ಮ ಮ್ಯಾಮ್ ನಾಳೆ ಕೊಡ್ತಾರಂತೆ ಕಣೋ. ಹೇಳಿದ್ರಂತಲ್ಲ ಮ್ಯಾಮು, ಬಾಸು ವಿಲ್ ಗೆಟ್ ಟುಮಾರೋ ಅಂತ. ಅದು ಫ್ರೂಟ್ಸು ಮತ್ತೆ ಇದ್ರದ್ದೇನೋ ಚಾಟ್ಸ್. ಅದು ಸ್ಟೋರಿಗಳು. ಹೌದಾ? ಸ್ಟೋರಿಗಳು. ಯಾಕೆ ಮಗನೆ? ಸ್ಟೋರಿಗಳು. ಅಯ್ಯೋ 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 ಅಯ್ಯೋ, ದೇವ್ರು ಬಂತಾನೆ ಮಗುಗೆ, ದೇವ್ರು ಬಂತು. ಸ್ಟೋರಿ ಎಲ್ಲ ಹೇಳ್ಕೊಡಕ್ಕೆ ನಾಳೆ ನಿಮ್ಮ ಮ್ಯಾಮ್ ಕೊಡ್ತಾರೆ, ಸುಮ್ಮನೆ ಇರು ಬಸ್ಸು. ಮತ್ತೆ ಇದು ಏನಾದರೂ ಡ್ರಾಯಿಂಗ್ ಮಾಡಕ್ಕೆ ABCD ಬರೆಯೋಕೆ. ಹಾಂ, ಆಮೇಲೆ ಇದು ಬರೆಯೋದು ಏನು ಬೇಕಾದ್ರೆ. ಲಾಸ್ಟ್ ಟೈಮ್ ಅದು ಕೊಟ್ಟಿದ್ರಲ್ಲ ನಿಮ್ಮದು ಟೈಮಿಂಗ್ಸ್ ಎಲ್ಲ ಇದು ಮಾಡ್ಕೊಳ್ಳೋದು. ಇದು ಟೈಮಿಂಗ್ಸ್.
ಈ ಸಲ ಹುಷಾರಾಗಿ ಎತ್ತಿಟ್ಕೋ, ಸಲ ಬಾಸ್ ಎಲ್ಲ ಹಾಳು ಮಾಡಿದ ತಾನೆ ಅದನ್ನೆಲ್ಲ. ಇಲ್ಲ ಇದಲ್ಲ. ಅದನ್ನ ಕ್ಲಾಕ್ದು. ಆಮೇಲೆ ಇದು ಡಬ್ಬರ್. ಆಮೇಲೆ ಅದ್ರಲ್ಲಿ ಒಂದಿದೆ ಐತೆ. ಸರಿ ಹುಷಾರಾಗಿ ಎತ್ತಿಟ್ಕೋ ಬರ್ತೀನಿ. ಇದು ಫಸ್ಟ್ ಎಲ್ಲ ತೋರಿಸ್ಬಿಡ್ತೀನಿ. ಅಷ್ಟೆಲ್ಲ ತೋರ್ಸೋತೀನಿ, ನಾನು ಸ್ಟೋರೇಜ್ ಫುಲ್ ಆಗುತ್ತೆ ಬಿಡ್ಮಗ್ನೆ. ಅಮ್ಮ ಇದು ಪೆನ್ನು ಬರೆಯೋದು. ಇದು ಎರೇಸರ್. ಬಸ್ಸು ನಿಂಗೆ ಕೊಡಿಸ್ತೀನಿ ಸುಮ್ಮನೆ ನಾಳೆ. ಇವಾಗ ಅದು ಬಿಡೋದು. ಆಮೇಲೆ ಇದು ಹೌದಾ? ಇದೆಲ್ಲ ಪೇಪರ್. ಗೊತ್ತಿಲ್ಲ ಅದು. ನಮ್ಮನೇಲಿ ಹೇಗೆ ಅಂದರೆ ವೃದ್ಧಿ ಹತ್ರ ಏನಿರುತ್ತೆ ಅದು ಬಾಸು ಹತ್ರ ಇರಬೇಕು, ಬಾಸು ಹತ್ರ ಏನಿರುತ್ತೆ ಅದು ವೃದ್ಧಿ ಹತ್ರನೂ ಇರಬೇಕು. ಇಬ್ಬರು ಅದಕ್ಕೋಸ್ಕರನೇ ಜಾಸ್ತಿ ಕಿತ್ತಾಡ್ತಾರೆ. ಹಾಗಾಗಿ ನಾವೇನಾದರೂ ಕೊಡಿಸಿದ್ರೆ ಅವರಿಬ್ರಿಗೂ ಒಂದೇ ಥರದ್ದು ಕೊಡಿಸ್ಬೇಕು, ಇಲ್ಲ ಬೇರೆ ಬೇರೆ ಇದ್ರೂ ಪ್ರಾಬ್ಲಮ್ ಅವರಿಬ್ಬರ ಹತ್ರ. ಸೊ ಹಿಂಗಿರುತ್ತೆ ನಮ್ಮ ಮಕ್ಕಳದು. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಇಲ್ಲಿ ಅಡುಗೆನ ಮಾಡ್ತಾಯಿದ್ದೆ. ಸೊ ಇವತ್ತು ನಾನು ಫಾರ್ಮ್ ಕೋಳಿ ತೊಗೊಬಂದಿದ್ದೆ, ಮೊಟ್ಟೆ ಕೋಳಿ ಏನು ಬರುತ್ತೆ ಅದನ್ನು ತೊಗೊಬಂದು ಸೊ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇದ್ರದ್ದು ಫುಲ್ಲು ರೆಸಿಪಿದು ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಸಾಂಬಾರ್ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ನಾನು ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹೇಗಿದೆಯಾ ನೀ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ ಟೇಸ್ಟ್ ಎಲ್ಲ? ಸೊ ನನ್ನ ತಟ್ಟೆ ಇಲ್ಲಿ ರೆಡಿ ಆಗಿದೆ. ಸೊ ನಾನು ಕೂಡ ಇವಾಗ ಊಟ ಮಾಡಬೇಕು. ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿದೆ ಟೇಸ್ಟು. ಹಾಂ ಕರೆಕ್ಟಾಗಿ ಬೆಂದಿದೆ. ಚಿಕನ್ನು ಮಟನ್ ಅನ್ನೋದೇ ಬರುತ್ತೆ. ಇವತ್ತಿನ ಲಂಚ್ ಪ್ಲೇಟ್ ಚಿಕನ್ ಸಾಂಬಾರ್, ಹಾಗೆಯೇ ಸ್ವಲ್ಪ ಕುಕ್ಕುಂಬರ್, ಸೊ ಆನಿಯನ್ನು ಮತ್ತು ಲೆಮನ್ನು, ಸೊ ಅರ್ಧ ಮುದ್ದೆ ತೊಗೊಂಡಿದ್ದೀನಿ. ಸೊ ಇವತ್ತು ನಾನ್ ವೆಜ್ ಮೀಲ್. ಸೊ ಕ್ಯೂಟಿ ಅವ್ರ ಅಪ್ಪಂಗೋಸ್ಕರ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾಳೆ. ಅವರಪ್ಪ ಚಿಕನ್ ತಿಂದ ತಕ್ಷಣನೇ ಲೆಮನ್ ಜ್ಯೂಸ್ ಕುಡಿದ್ಬೇಕು. ಸೊ ಇಲ್ಲಾಂದರೆ ಅವ್ರು ಹೀಟ್ ಅಂತ. ಸೊ ಹಾಗಾಗಿ ಫಾರ್ಮ್ ಕೋಳಿ ಅಲ್ಲ, ಸೊ ಲೆಮನ್ ಜ್ಯೂಸ್ನ ಕ್ಯೂಟಿ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಹನಿ ಆಲ್ರೆಡಿ ಆಫೀಸ್ಗೆ ರೆಡಿಯಾಗಿ ಹೊರಟಿದ್ದಾಳೆ. ಲೋಷನ್ ಹಾಕ್ತಾ ಇದ್ದಾಳೆ ನೋಡು ಅಕ್ಕ ಪಪ್ಪಗೆ. ಬಾಯ್ ಅನಿ. ಏ ಕೊಡ್ಸಲ್ಲ ಅಂತ ಮಾತ್ರ ಆಯ್ತು ಕೊಡಿಸ್ತೀನಿ, ಕೊಡಿಸಲ್ಲ ಅಂತ ಎಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಳಿಗೆ ಏನಾರು ಕೊಡಿಸ್ತೀನಿ ಅಂತ ಹೇಳ್ಬಿಟ್ರೆ ಅದನ್ನ ನನಗೆ ರಿವೈಂಡ್ ಮಾಡಿ 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 ನನಗೆ ಸುಸ್ತು ಮಾಡ್ತಾರೆ. ಪ್ರಾಮಿಸ್ ನಿಜ ನಿಜ ಪ್ರಾಮಿಸ್ ಎಲ್ಲ ನಿಜ 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 ನಿಜ. ಹೌದು ಹೌದು. ಸೊ ಬೆಳಗ್ಗೆಯಿಂದ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಜಾಸ್ತಿ ವಿಡಿಯೋನ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಈವ್ನಿಂಗಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರಾಮಿಸ್ ಮಾಡಿದ್ಯಾ ತಾನೇ ಕೊಡಿಸ್ಬೇಕು. ಆಯ್ತು ಮಗನೆ ಪ್ರಾಮಿಸ್. ಸೊ ಸೊ ಇವಾಗ ಜಿಮ್ಗೆ ಹೋಗೋದಕ್ಕೆ ಅಂತ ರೆಡಿ ಕೂಡ ಆಗಿದ್ದೀನಿ. ಬನ್ನಿ ಬೇಗ ಜಿಮ್ಗೆ ಹೋಗ್ಬಿಟ್ಟು ಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಜಿಮ್ ಮುಗಿಸ್ಕೊ ಬಂದೆ. ಸೊ ಇವತ್ತು ನಾನು ಡಿನ್ನರ್ಗೆ ಸೊ ರಾಗಿ ದೋಸೆನ ತಗೊಳ್ತಾ ಇದ್ದೀನಿ. ರಾಗಿ ದೋಸೆಗೆ ಗೋಧಿ ಹಿಟ್ಟು ಹಾಗೆ ರಾಗಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಸೊ ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ರಾಗಿ ಮುದ್ದೆ ತಗೊಂಡಿದ್ದೆ, ಬೆಳಿಗ್ಗೆ ರಾಗಿದು ಮಿಲ್ಕ್ ಶೇಕ್ ತಗೊಂಡಿದ್ದೆ. ಸೊ ಇವಾಗ ರಾಗಿ ದೋಸೆ. ಇವಾಗ ರಾಗಿ ದೋಸೆ ತಗೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತೆ ಹಿಟ್ಟು. ಸೊ ಅದಕ್ಕೇನೆ ಕಿತ್ಕೊಂಡ್ ಬರ್ತಾ ಇದ್ದೆ. ರಾಗಿ ಹಿಟ್ಟು ದೋಸೆ ಹಾಕ್ಬೇಕಾದ್ರೆ ತೆಳ್ಳಗಿರ್ಬೇಕು. ನಾನು ಕಲ್ಸ್ಕೊಂಡಿದ್ದು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವತ್ತು ಸೂಪರ್ ವರ್ಕೌಟ್ ಆಯಿತು. ಸೊ ವರ್ಕೌಟ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಸೊ ಇವಾಗ ಮನೆಗೆ ಬಂದು ಇವತ್ತಿನ ಡಿನ್ನರ್ಗೆ ರಾಗಿ ದೋಸೆನ ಮಾಡ್ಕೊತಾ ಇದ್ದೀನಿ. ರಾಗಿ ದೋಸೆ ಎಷ್ಟು ಈಸಿ ಗೊತ್ತಾ ಮಾಡ್ಕೊಳ್ಳೋದು. ಸೊ ಬೇಗನೆ ಒಂದು 2 ನಿಮಿಷದಲ್ಲಿ ರಾಗಿ ದೋಸೆನ ರೆಡಿ ಮಾಡ್ಕೋಬಹುದು. ರಾಗಿ ಹಿಟ್ಟು ಗೋಧಿ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು
ಸೊ ಕಲ್ಸ್ಕೋಬೇಕು, ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೀಟರ್ ಇರ್ತಾರೆ. ಹಾ ಹೌದು ನನ್ನ ಮಗ ಹೌದಮ್ಮ ಅಂತ ಇದ್ದಾನೆ. ದೋಸೆ ತಿಂತೀಯ ಬಸ್ಸು? ಸೊ ಒಂದು ರಾಗಿ ದೋಸೆ ಹಾಗೇನೆ ಚಿಕನ್ ಗ್ರೇವಿ ಇದೆ ಮಧ್ಯಾಹ್ನದ್ದು, ಅದ್ರ ಜೊತೆ ಇವಾಗಿನ ಫುಡ್ನ ರೆಡಿ ಮಾಡ್ಕೊಳ್ಳಿ. ಆಫ್ ಮಾಡಿದ್ಬಿಟ್ಟು ಸೊ ಇವಾಗ ನೋಡಿ ಎರಡನೇ ದೋಸೆ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ವಾಟರ್ನ ಇವಾಗ ಕರೆಕ್ಟಾಗಿ ಹಾಕೊಂಡಿದ್ದೀನಿ. ಅವಾಗಲೇ ಸ್ವಲ್ಪ ಗಟ್ಟಿ ಆಗಿತ್ತು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸೊ ಚೆನ್ನಾಗಿ ಬರುತ್ತೆ ದೋಸೆ. ಇದಕ್ಕೆ ನಾನು ಆಯಿಲ್ ಏನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಪ್ಲೇಟ್ ಮುಚ್ಕೊಂಡ್ರೆ ಫುಲ್ಲು ಸಾಫ್ಟಾಗಿ ಬರುತ್ತೆ. ನನಗೆ ಸಾಫ್ಟಾಗಿ ಬೇಡ, ಸ್ವಲ್ಪ ಕ್ರಿಸ್ಪಾಗಿದ್ದು, ಅದಕ್ಕೆ ಹೀಗೇನೆ ಬಿಟ್ಟಿದ್ದೀನಿ. ಆಮ್ಲೆಟ್ ಬೇಕಂದ್ರೆ ಆಮ್ಲೆಟ್ ತಿಂತೀನಿ ಮಾಡಿಕೊಟ್ಟೆ. ಸೊ ಎದ್ದೇಳೋದು ಅಷ್ಟೇ, ಏನು ರಿಸ್ಕ್ ಇಲ್ಲ, ಆರಾಮಾಗಿ ಎದ್ದೇಳುತ್ತೆ. ಒಂಚೂರು ಅಂಟ್ಕೊಳ್ಳೋದಾಗ್ಲಿ ಏನೂ ಇಲ್ಲ. ಕ್ವಿಕ್ಕಾಗಿ ಒಂದು 2 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಏನಪ್ಪ ಸರ್, ನೈಟ್ ಊಟಕ್ಕೆ ನಾನು ಒಂದು ರಾಗಿ ದೋಸೆ ಹಾಗೆಯೇ ಮಧ್ಯಾಹ್ನ ಮಾಡಿದಂಥ ಚಿಕನ್ ಸಾಂಬಾರು ಕೂಡ, ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ಸ್ ಕೂಡ ತೊಗೊಂಡೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.